ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ 19ನೇ ತಾರೀಕು ಅಕ್ಟೋಬರ್ 19ನೇ ತಾರೀಕು ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಒಡಿಐ ಸರಣಿ ಆದ್ರೆ ಪ್ರಾರಂಭವಾಗಲಿದೆ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡ ಆಸೀಸ್ ನೆಲಕ್ಕೆ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯಗಳಿಗಿಂತ ಮುಂಚೆ ಆಸ್ಟ್ರೇಲಿಯಾದ ದಿಗ್ಗಜ ಓಪನರ್ ಆಗಿರುವಂತಹ ಟ್ರಾವಿಸ್ ಹೆಡ್ ಅವರು ನಮ್ಮ ಭಾರತಕ್ಕೆ ದೊಡ್ಡ ಸವಾಲಾದ್ರೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2023ರ ಒಡಿಐ ವರ್ಲ್ಡ್ ಕಪ್ ಆದ್ರೆ ನಮ್ಮ ಭಾರತದ ಆಟಗಾರರಿಗೆ ನೆನಪು ಮಾಡಿ ಒಂದು ಸವಾಲಾದ್ರೆ ಹಾಕಿದ್ದಾರೆ. ಇನ್ನು ರೋಹಿತ್ ಶರ್ಮಾ, ಗಂಭೀರ್ ಕೂಡ ಗರಂ ಆಗಿದ್ದಾರೆ. ಅಷ್ಟಕ್ಕೂ ಟ್ರಾವಿಸ್ ಹೆಡ್ ಅವರು ನಮ್ಮ ಭಾರತ ತಂಡಕ್ಕೆ ಯಾವ ಸವಾಲ್ ಹಾಕಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು 2023ರ ಒಡಿಐ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಹೀನಾಯವಾಗಿ ಸೋಲುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 240 ರನ್ ಆದ್ರೆ ಹೊಡೆಯುತ್ತೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ಆಸ್ಟ್ರೇಲಿಯಾ ತಂಡ 43 ಓವರ್ಗಳಿಗೆ 241 ರನ್ ಹೊಡೆಯುವ ಮೂಲಕ ಈ ಪಂದ್ಯವನ್ನು ತಮ್ಮ ಬುಟ್ಟಿಗೆ ಹಾಕೊಳ್ಳುತ್ತಂತ ಹೇಳ್ಬೋದು. ಇದರಲ್ಲಿ ಎಸ್ಪೆಷಲಿ ಟ್ರಾವಿಸ್ ಹೆಡ್ ಅವರು 137 ರನ್ ಆದ್ರೆ ಹೊಡಿತಾರೆ. ಅದೇ ಕಾರಣದಿಂದಾಗಿ ಇದೀಗ ನಮ್ಮ ಭಾರತದ ಆಟಗಾರರಿಗೆ ಮತ್ತೊಂದು ಸವಾಲಾದ್ರೆ ಹಾಕಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ಮತ್ತು ಓಪನರ್ ಆಗಿರುವಂತಹ ಟ್ರಾವಿಸ್ ಹೆಡ್ ಅವರು ನಮ್ಮ ಭಾರತ ತಂಡಕ್ಕೆ ಏನ್ ಸವಾಲ್ ಹಾಕಿದ್ದಾರೆ ಅಂತಂದ್ರೆ, ಈ ಒಡಿಐ ಸೀರೀಸ್ ಏನಾದ್ರು ಭಾರತ ತಂಡ ಗೆಲ್ಲುತ್ತೆ ಅನ್ನೋದಾದ್ರೆ ನಾನು ಅವರಿಗೆ ಶರಣಾಗುತ್ತೇನೆ ಮತ್ತು ಭಾರತ ತಂಡದ ಆಟಗಾರರು ನಾನು ಒಳ್ಳೆ ಆಟಗಾರರು ಮತ್ತು ಲೆಜೆಂಡರಿ ಪ್ಲೇಯರ್ಸ್ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಟ್ರಾವಿಸ್ ಹೆಡ್ ಆದ್ರೆ ಹೇಳಿದ್ದಾರೆ. ಇನ್ನೊಂದೇನು ಹೇಳಿದ್ದಾರೆ ಅಂತಂದ್ರೆ, ಗೌತಮ್ ಗಂಭೀರ್ ನಾಯಕತ್ವದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡುವುದು ನನಗೆ ಅಚ್ಚರಿ ಆಗುತ್ತಿದೆ. ಆ ಕಾರಣದಿಂದಾಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಯಾವ ತರ ಆಡುತ್ತಾರೆ ಅಂತ ನಾನು ಕೂಡ ನೋಡ್ತಾ ಇದ್ದೀನಿ ಅಂತಂದು ಟ್ರಾವಿಸ್ ಹೆಡ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಗೌತಮ್ ಗಂಭೀರ್ಗೆ ಸ್ವಲ್ಪ ಜೋಕ್ ಆದ್ರೆ ಮಾಡ್ತಾ ಇದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಅಂತಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಗೌತಮ್ ಗಂಭೀರ್ ಅವರ ಅಂಡರ್ ಅಲ್ಲಿ ಆಡ್ತಾ ಇದ್ದಾರೆ ಅಂತಂದು ಸ್ವಲ್ಪ ಕಿಂಡಲ್ ಕೂಡ ಮಾಡ್ತಾ ಇದ್ದಾರೆ ಗಂಭೀರ್ ಅವರಿಗೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಈ ಸೀರೀಸ್ ಅಲ್ಲೇ 2.1ರ ಮೂಲಕ ನಮ್ಮ ಭಾರತ ಗೆಲ್ಲುತ್ತಂತ ನನಗೆ ಅನಿಸ್ತಾ ಇದೆ. ಇನ್ನು ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಅಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.